ನಮಸ್ತೆ ಗೆಳೆಯರೇ, ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನೋಡಿ, ಪಿಯು ಉಪನ್ಯಾಸಕರ ಆ, ಏನು ನೇಮಕಾತಿ ನಡೆಯಲಿದೆ 2024ರಲ್ಲಿ, ಅದಕ್ಕೆ ಸಂಬಂಧಪಟ್ಟಂತಹ ಈಗಾಗಲೇ ಆ, ಆಗಿರುವಂತಹ ಪರೀಕ್ಷೆ ಏನಿದೆ, ಪಿಯು ಕನ್ನಡ ಉಪನ್ಯಾಸಕರ ಪರೀಕ್ಷೆಯ ಏನು ಪಾಠ್ಯಕ್ರಮ ಇದೆ, ಅದರ ರೂಪರಚನೆ ಬಗ್ಗೆ ಅದರಲ್ಲಿ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಒಟ್ಟಾರೆ 2 ಪತ್ರಿಕೆಗಳು ಬರುತ್ತೆ. ಪತ್ರಿಕೆ 1 ಮತ್ತೆ ಪತ್ರಿಕೆ 2. ಎರಡೂ ಕೂಡ 150 ಅಂಕಗಳ 2 ಪತ್ರಿಕೆಗಳಿರುತ್ತೆ. ಒಟ್ಟು 300 ಅಂಕಗಳಿಗೆ ನಿಮಗೆ ಪರೀಕ್ಷೆಗೆ ಪರಿಗಣಿಸ್ತಾರೆ. ಈ 300 ಅಂಕದಲ್ಲಿ ನೀವು ಗಳಿಸಿರೋ ಅಂಕಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಲ್ಲದೆ ಕಡ್ಡಾಯ ಕನ್ನಡ ಪತ್ರಿಕೆ ಕೂಡ ಇರುತ್ತೆ. ಈ ಕಡ್ಡಾಯ ಕನ್ನಡ ಪತ್ರಿಕೆ ಕೇವಲ ನೀವು ಎಲಿಜಿಬಿಲಿಟಿ ಇದರಲ್ಲಿ ಪಾಸ್ ಆಗೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಈ ನೋಟಿಫಿಕೇಶನ್ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಆಗುತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಆಗೋ ಬಹುತೇಕ ಅವಕಾಶ ಇದೆ. ಈಗಾಗಲೇ ಸರ್ಕಾರ ಏನ್ ಮಾಡಿದೆ, ಹಣಕಾಸು ಇಲಾಖೆಯ ಪರ್ಮಿಷನ್ ಕೂಡ ಇದಕ್ಕೆ ಸಿಕ್ಕಿದೆ. ಹಾಗಾದ್ರೆ 2 ಪತ್ರಿಕೆ ಬರುತ್ತೆ ಅಂತ ಹೇಳಿದ್ದೆ. ಆ ಪತ್ರಿಕೆ 1ರಲ್ಲಿ ಏನೆಲ್ಲ ಬರುತ್ತೆ ಅನ್ನೋದನ್ನ ತಿಳಿಯೋಣ. ಹಾಗೇನೆ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಇದು ತಮ್ಮ ಹಿತದಲ್ಲಿ ಇರುತ್ತೆ. ಮುಂದೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಪ್ರತಿಯೊಂದು ಅಪ್ಡೇಟ್ಗಳನ್ನ ನೀಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೀವಿ. ಜೊತೆಗೆ ಸ್ನೇಹಿತರೆ, ಆ ವಿಡಿಯೋ ಲೈಕ್ ಆದ್ರೆ ಇಷ್ಟವಾದ್ರೆ ಲೈಕ್ ಕೂಡ ಮಾಡಿ, ಹಾಗೆ ನಿಮ್ಮ ಕಾಮೆಂಟ್ ಏನಾದರೂ ಇದ್ರೆ ತಿಳಿಸಿ. ನೋಡಿ, ಈ ಕವಿರಾಜ ಮಾರ್ಗ ಏನಿದೆ, ಆ, ಕನ್ನಡದ ಮೊದಲ ಉಪಲಬ್ಧ ಕಾವ್ಯ ಪ್ರಕಾರ ಕೃತಿ ಅನ್ನೋದನ್ನ ನಿಮಗೆ ಗೊತ್ತಿದೆ. ಇದರ ಪೂರ್ವದಲ್ಲಿ ಕನ್ನಡ ಸಾಹಿತ್ಯ ಹೇಗಿತ್ತು, ಅದರ ಸ್ವರೂಪ ಏನಿತ್ತು, ಅದರ ಬಗ್ಗೆ ಏನೆಲ್ಲ ಶಾಸ್ತ್ರಗಳು ಮಾಹಿತಿನ ಕೊಡುತ್ತೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗತ್ತೆ. ಆ ಕಾಲದ ರಾಜಾಶ್ರಯ ಹೇಗಿತ್ತು, ಧಾರ್ಮಿಕ ಸ್ವರೂಪ ಹೇಗೆ ಕನ್ನಡ ಸಾಹಿತ್ಯವನ್ನ ಪ್ರಭಾವಿಸ್ತು, ಹಾಗೆ ಸಂಸ್ಕೃತದ ಪ್ರಭಾವ ಹೇಗಿತ್ತು, ಆ ಕಾಲದ ಸಾಹಿತ್ಯದ ಬಗೆಗಳು ಮತ್ತೆ ಸಾಹಿತ್ಯದ ಲಕ್ಷಣಗಳನ್ನ ತಿಳ್ಕೊಬೇಕಾಗತ್ತೆ ಅಂತ. ಹಾಗೆ ಹಳೆಗನ್ನಡ ಸಾಹಿತ್ಯ ಏನಿದೆ, ಹಳೆಗನ್ನಡ ಸಾಹಿತ್ಯದ ಬಗ್ಗೆ ನೀವು ಪರಿಕಲ್ಪನೆಯನ್ನು ಹೊಂದಬೇಕಾಗತ್ತೆ. ಹಳೆಗನ್ನಡ ಸಾಹಿತ್ಯದ ಏನಿದೆ, ಅದರ ಪ್ರಕಾರ, ಅದರ ಅದರ ಉಗಮ, ಅದರಲ್ಲೂ ಕೂಡ ಮುಖ್ಯವಾಗಿ ನೀವು ಚಂಪು ಕಾವ್ಯಗಳು ಏನಿದೆ, ಚಂಪು ಕಾವ್ಯ ಗದ್ಯ ಉಗಮ, ಅದರ ಸ್ವರೂಪದ ಬಗ್ಗೆ ತಿಳ್ಕೊಬೇಕಾಗತ್ತೆ. ಹಾಗೆ ಮಹಾಕಾವ್ಯಗಳ ಹುಟ್ಟು, ಆ ಹುಟ್ಟಿಗೆ ಕಾರಣ, ಮಹಾಕಾವ್ಯಗಳು ಏನಿದೆ, ಪಂಪ ರನ್ನರಿಂದ ಹೊನ್ನರಿಂದ ರಚಿತವಾದಂತಹ ಮಹಾಕಾವ್ಯಗಳ ಬಗ್ಗೆ ನೀವು ಅದರ ಸ್ವರೂಪದ ಬಗ್ಗೆ ತಿಳ್ಕೊಬೇಕಾಗತ್ತೆ. ಅದರಲ್ಲೂ ಕೂಡ ನೀವು ಸಾಹಸ ಭೀಮ ವಿಜಯ ಮತ್ತೆ ವಿಕ್ರಮಾರ್ಜುನ ವಿಜಯ ಇವುಗಳ ನೆಲೆಯಲ್ಲಿ ಪುರಾಣ ಮತ್ತೆ ಚರಿತ್ರೆಗಳ ಬಗ್ಗೆ ಮಾಹಿತಿನ ಪಡಿಬೇಕಾಗತ್ತೆ. ಹಾಗೆ ಕಾವ್ಯ ಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ಪಡಬೇಕಾಗತ್ತೆ. ಅದರಲ್ಲೂ ಕೂಡ 1ನೇ ನಾಗವರ್ಮ ಮತ್ತು 2ನೇ ನಾಗವರ್ಮ ಹಾಗೆ ಚಂದ್ರರಾಜರ ಕಥೆಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗತ್ತೆ. ಕಾವ್ಯ ಅಂದ್ರೇನು, ಅದರ ಲಕ್ಷಣಗಳೇನು, ಅದರ ಛಂದಸ್ಸಿನ ಜ್ಞಾನ, ಹೀಗೆ ಕಾವ್ಯ ಲಕ್ಷಣಗಳ ಬಗ್ಗೆ ನೀವು ಮಾಹಿತಿನ ತಿಳ್ಕೊಬೇಕಾಗತ್ತೆ. ಇದಕ್ಕೆ ಅತ್ಯುತ್ತಮ ಪುಸ್ತಕಗಳು ಸಾಕಷ್ಟು ಇದೆ ಮಾರ್ಕೆಟ್ ಅಲ್ಲಿ, ಅದನ್ನ ಖರೀದಿ ಮಾಡ್ಕೊಳ್ಳಿ. ಆ ಪುಸ್ತಕದ ಬಗ್ಗೆ ಪ್ರತ್ಯೇಕವಾಗಿ ಒಂದು ವಿಡಿಯೋ ಕೂಡ ನಿಮಗೆ ನೀಡಲಾಗುತ್ತೆ, ತೊಂದರೆ ಇಲ್ಲ. ಈಗ ನೀವು ಹಳೆಗನ್ನಡ ಸಾಹಿತ್ಯದ ನಂತರ ಮತ್ತೊಂದು ಮಜಲು ಮಧ್ಯಕಾಲೀನ ಕನ್ನಡ ಸಾಹಿತ್ಯದ ಬಗ್ಗೆ ತಿಳಿಬೇಕಾಗತ್ತೆ. ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಭಕ್ತಿ ಸಾಹಿತ್ಯ ಮೂಡಿ ಬರುತ್ತೆ ಕರ್ನಾಟಕದಲ್ಲಿ. ಅದರಲ್ಲೂ ಕೂಡ ವಚನ ಸಾಹಿತ್ಯ ಇದೆ, ನಿಮಗೆ ಗೊತ್ತಿದೆ. ವಚನ ಸಾಹಿತ್ಯದ ಜೊತೆಗೆ ಭಕ್ತಿ ಸಾಹಿತ್ಯ ಕೂಡ ಹೇಗೆ ದಕ್ಷಿಣ ಭಾರತದಲ್ಲಿ ಬೆಳೆದು ಬಂತು, ಅದು ಹೇಗೆ ಕನ್ನಡ ಸಾಹಿತ್ಯದ ರೂಪು ರಚನೆಗೆ ಕಾರಣ ಆಯ್ತು ಅಂತ ತಿಳ್ಕೊಬೇಕು. ಹಾಗೆ ದೇಸಿ ಛಂದೋ ವೈವಿಧ್ಯತೆಗಳನ್ನ, ವಚನ, ರಗಳೆ, ಷಟ್ಪದಿ ಮತ್ತೆ ಕೀರ್ತನ, ಸಾಂಗತ್ಯ, ತ್ರಿಪದಿಗಳ ಬಗ್ಗೆ ನೀವು ಪ್ರತಿಯೊಂದು ಅಂಶಗಳನ್ನು ತಿಳ್ಕೊಬೇಕಾಗತ್ತೆ. ಪ್ರಮುಖ ತ್ರಿಪದಿ ರಚನಾಕಾರರ ಬಗ್ಗೆ, ಕೀರ್ತನ ಸಾಂಗತ್ಯದ ಬಗ್ಗೆ ಮಾಹಿತಿ ತಿಳ್ಕೊಬೇಕಾಗತ್ತೆ. ವಚನ ಚಳವಳಿ ಹೇಗೆ ಬೆಳೆದು ಬಂತು, ವಚನ ಚಳವಳಿಯಲ್ಲಿ ಬಸವಣ್ಣವರ ಪಾತ್ರ, ಅಕ್ಮಾದೇವರ ಪಾತ್ರ, ಅಲ್ಲಮ ಪ್ರಭು ಹಾಗೆ ಜೇಡರ ದಾಸಿಮಯ್ಯ ಅವರು ಪಾತ್ರ ಹೇಗಿದೆ, ಅವರ ವಚನ ಸಾಹಿತ್ಯ ಹೇಗೆ ಅವರು ಪ್ರಭಾವಿಸಿದ್ರು ತಮ್ಮ ಕೃತಿಗಳ ಮೂಲಕ, ಅದನ್ನು ತಿಳಿಬೇಕಾಗತ್ತೆ. ಇದನ್ನ ವಚನ ಸಾಹಿತ್ಯ ಅಂತಾನೆ ಗುರುತಿಸ್ತಾರೆ. ಇದು ಧಾರ್ಮಿಕ ಹಿನ್ನೆಲೆಯಲ್ಲಿ ಈ ರೀತಿ ವರ್ಗೀಕರಣ ಮಾಡಿದ್ದಾರೆ, ಅದನ್ನು ತಿಳ್ಕೊಬೇಕಾಗತ್ತೆ. ಇದಲ್ಲದೆ ಹಾಗೆ ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಅಂಗಿಯರಸ, ಲಕ್ಷ್ಮೀಶ, ನಂಜುಂಡ ಕವಿ, ರತ್ನಾಕರಣ ವರ್ಣಿ ಇವರ ಕೃತಿಗಳನ್ನು ಕೂಡ ಒಂದು ಸಾಹಿತ್ಯದ ಹಿನ್ನೆಲೆಯಲ್ಲಿ
ನೀವು ತಿಳ್ಕೊಬೇಕಾಗತ್ತೆ. ಹಾಗೆ ಸೂಫಿ ಸಂತರ ಶಿಶುನಾಳ ಶರೀಫ, ಗೋವಿಂದ, ಆ, ಭಗವತ್ಪಾದರ ಆ, ಮಾಹಿತಿಗಳನ್ನ ನೀವು ಅವರ ಸಾಹಿತ್ಯದ ಸ್ವರೂಪವನ್ನು ತಿಳ್ಕೊಬೇಕಾಗತ್ತೆ. ಹಾಗೆ ಈ ಕಾಲದಲ್ಲಿ ಬಂದಂತಹ ವೈದ್ಯಶಾಸ್ತ್ರ, ಅಶ್ವಶಾಸ್ತ್ರ ಮತ್ತು ಸೂಪ ಶಾಸ್ತ್ರಗಳ ಬಗ್ಗೆ ಕೂಡ ಮಾಹಿತಿನ ಪಡಿಬೇಕಾಗತ್ತೆ. ಆಧುನಿಕ ಕಾವ್ಯ ಶೈಲಿಯನ್ನ ನೋಡಬೇಕಾಗತ್ತೆ. ಕಾವ್ಯ ಶೈಲಿಯಲ್ಲಿ ಹೇಗೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಹುಟ್ಟಿದಂತಹ ಪ್ರಕಾರಗಳು ಹೇಗೆ ಕನ್ನಡವನ್ನು ಪ್ರಭಾವಿಸಿದ್ವು, ಕನ್ನಡ ನವ ಸಾಹಿತ್ಯ ಹೇಗೆ ಬೆಳೆದು ಬಂತು, ನವೋದಯ, ಪ್ರಗತಿಶೀಲ, ನವ್ಯ ಮತ್ತು ದಲಿತ ಬಂಡಾಯ, ಸ್ತ್ರೀ ಸಾಹಿತ್ಯ, ಸ್ತ್ರೀವಾದ ಸಾಹಿತ್ಯ ಏನಿದೆ, ಫೆಮಿನಿಸಮ್ ಅಂತ ಕರಿತೀವಿ, ಅದನ್ನು ಕೂಡ ನೀವು ತಿಳ್ಕೊಬೇಕಾಗತ್ತೆ. ನವೋದಯ ಸಾಹಿತ್ಯ ಹಾಗೆ ಪಾಶ್ಚಿಮ ಏನಿದೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಹುಟ್ಟು ಬಂದಂತ ರೆವಲ್ಯೂಷನ್ಸ್ಗಳ ನಡುವೆ ಸಂಬಂಧ ಹೇಗಿದೆ, ಕಾದಂಬರಿ ಹಾಗೆ ಭಾವಗೀತೆ ಲಿರಿಕ್ಸ್ ಅಂತ ಕರಿತೀವಿ, ಡ್ರಾಮಾ ಅಥವಾ ಪ್ಲೇಸ್ ಏನಿದೆ ಹುಟ್ಟು ಬಂತು, ಅದಕ್ಕೂ ಕೂಡ ಇಂಗ್ಲಿಷ್ ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯದ ಹೇಗೆ ವಿಭಿನ್ನತೆ ಇದೆ, ಹೇಗೆ ಒಂದಕ್ಕೊಂದು ಪ್ರಭಾವಿಸಿದ್ವು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ. ಹಾಗೆ ಸಣ್ಣ ಕಥೆಗಳು, ಕಾದಂಬರಿ, ನಾಟಕ, ಪ್ರಬಂಧ, ಪ್ರವಾಸ ಕಥನ, ಹೀಗೆ ಆತ್ಮಕಥನ, ಈ ರೀತಿ ಹೊಸ ಕಾವ್ಯ ಪ್ರಕಾರಗಳನ್ನ, ಸಾಹಿತ್ಯ ಪ್ರಕಾರಗಳನ್ನ ಮುಖ್ಯವಾಗಿ ನೀವು ಅಭ್ಯಾಸ ಮಾಡಬೇಕಾಗತ್ತೆ. ಇದೆಲ್ಲ ಭಾಗ 1ರಲ್ಲಿ ನಾನು ನಿಮಗೆ ನೇರವಾಗಿ ಹೇಳ್ಬೇಕಂದ್ರೆ ಕನ್ನಡ ಸಾಹಿತ್ಯ ಏನಿದೆ ಅದರ ಪರಿಚಯ, ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ನೀವು ಓದ್ಕೋಬೇಕಾಗತ್ತೆ. ಇದರಲ್ಲಿ ರಂಶ್ರೀ ಮುಗುಳಿಯವರ ಪುಸ್ತಕ ಅತ್ಯುತ್ತಮವಾಗಿದೆ. ಹಾಗೇನೆ KSOU ಮೈಸೂರಿನವರು ಬಿಟ್ಟಿರುವಂತಹ ಪುಸ್ತಕಗಳು ಕೂಡ ನಿಮಗೆ ಲಭ್ಯ ಆಗುತ್ತೆ. ಅವುಗಳನ್ನ ಕೂಡ ತಾವು ಓದ್ಕೊಳ್ಳಿ. ಜೊತೆಗೆ ಹೀಗೆ ಸಾಕಷ್ಟು ಜನ ಕಾವ್ಯ ಪ್ರಕಾರಗಳನ್ನು ಬರೆದಿದ್ದಾರೆ, ಅದನ್ನು ಕೂಡ ನಿಮಗೆ ಲಭ್ಯವಾಗುತ್ತೆ. ಅದರಲ್ಲೂ ಕೂಡ ರಂಶ್ರೀ ಮುಗುಳಿಯವರ ಸಾಹಿತ್ಯದ ಕನ್ನಡ ಸಾಹಿತ್ಯ ಚರಿತ್ರೆಯನ್ನ PDF ರೂಪಾಂತರ ಏನಿದೆ ಅದನ್ನ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಿಮಗೆ ನೀಡಲಾಗುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎವ್ರಿಥಿಂಗ್ ಈಸ್ ಅಲ್ಲೇ ನಿಮಗೆ ಡೌನ್ಲೋಡೇಬಲ್ ಇರುತ್ತೆ. ಈಗ ಭಾಗ 2ರಲ್ಲಿ ತಾವು ಕಾವ್ಯ ಮೀಮಾಂಸೆ ಅಂದ್ರೇನು, ಸಾಹಿತ್ಯ ವಿಮರ್ಶೆ, ಕ್ರಿಟಿಸಿಸಮ್ ಅಂತ ಹೇಳ್ತೀವಿ, ಲಿಟರರಿ ಕ್ರಿಟಿಸಿಸಮ್ ಬಗ್ಗೆ, ಸಾಹಿತ್ಯ ವಿಮರ್ಶೆ ಬಗ್ಗೆ, ಅದರಲ್ಲೂ ಕೂಡ ಕಾವ್ಯ ಮೀಮಾಂಸೆ ಬಗ್ಗೆ ತಿಳ್ಕೋಬೇಕಾಗತ್ತೆ. ಕಾವ್ಯ ಅಂದ್ರೇನು, ಅದರ ವಿವರಣೆ, ಪರಿಕಲ್ಪನೆ, ಭಾರತೀಯ ಕಾವ್ಯ ಮೀಮಾಂಸೆ ಬಗ್ಗೆ ಪ್ರಮುಖ ಚರ್ಚೆಗಳ ಬಗ್ಗೆ ತಿಳಿಬೇಕಾಗತ್ತೆ. ಕಾವ್ಯದ ಲಕ್ಷಣ, ಪ್ರತಿಭೆ ಮತ್ತೆ ಇಮ್ಯಾಜಿನೇಷನ್ ಅಂತ, ಕಲ್ಪನಾ ಶಕ್ತಿ, ಇನ್ಸ್ಪಿರೇಷನ್, ಸ್ಫೂರ್ತಿ ಮತ್ತೆ ಕಲ್ಪನಾ ಶಕ್ತಿ ನಡುವಿನ ಒಂದು ಕನೆಕ್ಟಿವಿಟಿಯನ್ನ ತಿಳ್ಕೊಬೇಕಾಗತ್ತೆ. ಅಲಂಕಾರ, ಪ್ರಸ್ಥಾನ ಹಾಕೋದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಹೀಗೆ ಧ್ವನಿ ಪ್ರಸ್ಥಾನ, ರಸ ಸಿದ್ಧಾಂತಗಳ ಬಗ್ಗೆ, ಹಾಗೇನೆ ಪಾಶ್ಚಿಮಾತ್ಯ ಕವಿಗಳು ಏನಿದ್ರಲ್ಲ, ಪ್ಲೇಟೋ ಆಗಿರ್ಬೋದು, ಅರಿಸ್ಟಾಟಲ್, ಹಾಗೇನೆ ಇತರ ಟ್ರಾಜಿಡಿಗಳು, ಆ ಕಾಲದಲ್ಲಿ ಇದ್ದಂತ ಟ್ರಾಜಿಡಿಗಳು, ಕ್ಲಾಸಿಕಲ್ ಲಿಟ್ರೇಚರ್ ಅಂತ ಕರಿತೀವಿ. ಇಂಗ್ಲಿಷ್ ಕ್ಲಾಸಿಕಲ್ ಲಿಟ್ರೇಚರ್ ಏನಿದೆ ಅದು ಹೇಗೆ ಕನ್ನಡ ಸಾಹಿತ್ಯವನ್ನು ಪ್ರಭಾವಿಸಿತು, ಅದರ ಬದಲಾದ ಸನ್ನಿವೇಶಗಳು ಕನ್ನಡದಲ್ಲಿ ಹೇಗೆ ಅದನ್ನ ತಗೊಂಬಂದ್ರು ಅನ್ನೋದನ್ನು ಕೂಡ ನೀವು ತಿಳ್ಕೊಬೇಕಾಗತ್ತೆ. ಹಾಗೆ ಆಧುನಿಕ ಸಾಹಿತ್ಯ ವಿಮರ್ಶೆಯ ಬಗ್ಗೆ ತಿಳ್ಕೊಬೇಕಾಗತ್ತೆ. ಇದರಲ್ಲಿ ಮಾರ್ಕ್ಸ್ವಾದ ಮತ್ತೆ ಸ್ತ್ರೀವಾದ, ಹೀಗೆ ವಿವಿಧ ಪ್ರಕಾರಗಳ ಬಗ್ಗೆ, ಲಯ, ಛಂದಸ್ಸು, ರೂಪಕಗಳ ಬಗ್ಗೆ, ಸಾಹಿತ್ಯ ತತ್ವಶಾಸ್ತ್ರಗಳ ಬಗ್ಗೆ, ಸಾಹಿತ್ಯ ಮತ್ತು ಮನೋವಿಜ್ಞಾನ ನಡುವಿನ ಸಂಬಂಧ, ಸಾಹಿತ್ಯ ಮತ್ತು ಸಮಾಜದ ನಡುವಿನ ಸಂಬಂಧ, ಸಾಹಿತ್ಯ ಮತ್ತು ಭಾಷೆ ಸಂಬಂಧವನ್ನ ನೀವು ತಿಳ್ಕೊಬೇಕಾಗುತ್ತೆ. ಇದೆಲ್ಲ ಪತ್ರಿಕೆ 1ರಲ್ಲಿ ಭಾಗ 2 ಸ್ನೇಹಿತರೆ. ಪತ್ರಿಕೆ 1ರಲ್ಲಿ ಇದೆಲ್ಲ ಭಾಗ 1ರಲ್ಲಿ ಬರುತ್ತೆ. ಇಲ್ಲಿ ನೀವು ಸುಲಭವಾಗಿ ಹೇಳ್ಬೋದು ಅಂತಂದ್ರೆ ಲಿಟ್ರೇಚರ್, ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಮತ್ತೆ ಲಿಟರರಿ ಕ್ರಿಟಿಸಿಸಮ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಈಗ ಪತ್ರಿಕೆ 2 ಕೂಡ, ಈ ಪತ್ರಿಕೆ 2ಗೆ ಒಂದು ನಿರ್ದಿಷ್ಟ ವಿಷಯಗಳನ್ನ ಕೊಟ್ಟಿರ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಚಂಪು ಕಾವ್ಯದಲ್ಲಿ ಆದಿಪುರಾಣ, ಪಂಪ ಬರೆದಿರುವಂತ ಆದಿಪುರಾಣ, ಹಾಗೆ ಅದರಲ್ಲೂ ಕೂಡ ಭರತ ಬಾಹುಬಲಿ ಪ್ರಸಂಗದ ಬಗ್ಗೆ ನೀವು ಹೆಚ್ಚಿನದಾಗಿ ಅಧ್ಯಯನ ಮಾಡಬೇಕಾಗತ್ತೆ. ರನ್ನ ಇವರ ವಿಚಾರದಲ್ಲಿ ಸಾಹಸ ಭೀಮ ವಿಜಯ, ಅದರಲ್ಲೂ ಕೂಡ 4ನೇ ಮತ್ತು 5ನೇ ಆಶ್ವಾಸ ಅಲ್ಲಿ ಬರುವಂತ ಅಧ್ಯಾಯಗಳು ಅಂದ್ಕೊಳ್ಳಿ. ಅದರಲ್ಲೂ ಕೂಡ ಈ ದುರ್ಯೋಧನನ ವಿಲಾಪ ಏನಿದೆ ಆ ಘಟ್ಟದ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ತಿಳಿಸ್ಬೇಕಾಗತ್ತೆ. ನಾಗವರ್ಮನ ಕರ್ನಾಟಕ ಕಾದಂಬರಿ, ಅದರಲ್ಲೂ ಕೂಡ ಈ ವೃತ್ತಾಂತ ಏನಿದೆ, ವೈಶಂಪಾಯನ ವೃತ್ತಾಂತದ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ಜನ್ನ ಕವಿ, ಅದರಲ್ಲೂ ಕೂಡ ಯಶೋಧರ ಚರಿತೆ ಅತ್ಯಂತ
ಪ್ರಮುಖವಾದಂತಹ ಚರಿತೆ ಇದೆ. ಇದರಲ್ಲಿ ವಸಂತ ವಸಂತ ಕಾಲದ ವರ್ಣನೆ ಹಾಗೆ ಅಮೃತಮತಿಯ ಪ್ರಣಯ ಪ್ರಸಂಗಗಳ ಬಗ್ಗೆ ನೀವು ಗಮನ ಹರಿಸಬೇಕಾಗತ್ತೆ. ಅದರಲ್ಲೂ ಕೂಡ ಒಡ್ಡಾರಾಧನೆ ಅಂತ ಬಂದಾಗ ಗದ್ಯ ಕಾವ್ಯ ಶಿವಕೋಟಾಚಾರ್ಯ ಬರೆದಿರುವಂತಹ ಇದರಲ್ಲಿ ಭದ್ರಬಾಹು ಭಟ್ಟಾರಕರ ಕಥೆಯನ್ನ ಚಾಣಕ್ಯ ಋಷಿಯ ಕಥೆಯ ಬಗ್ಗೆ ನೀವು ಗಮನ ಕೊಟ್ಟು ಅಭ್ಯಾಸ ಮಾಡಬೇಕಾಗತ್ತೆ. ಇವೆಲ್ಲ ನಿರ್ದಿಷ್ಟ ಸ್ಪೆಸಿಫಿಕ್ ಅಂತೀವಿ, ಅಂದ್ರೆ ಏನೆಲ್ಲ ಓದ್ಕೋಬೇಕು ಇದರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇದರಲ್ಲಿ ಮಧ್ಯಕಾಲೀನ ಕನ್ನಡ ಸಾಹಿತ್ಯ, ಅದರಲ್ಲಿ ನೀವು ಕೆ ಮರಳು ಸಿದ್ದಪ್ಪ ಹಾಗೆ KR ನಾಗರಾಜ್ ಇವರು ಏನಿದೆ ಬೆಂಗಳೂರು ವಿವಿಯ ಸಂಪಾದಕರು ಏನಿದ್ದಾರೆ ಅವರು ಬರ್ತಿರೋ ವಚನ ಕಮ್ಮಟ ಅನ್ನುವಂತಹ ಕೃತಿಯ ಮೇಲೆ ನೀವು ಒತ್ತು ಕೊಟ್ಟು ಓದ್ಬೇಕಾಗತ್ತೆ. ರಗಳೆ ಅಂತ ಬಂದಾಗ ಹಂಪೆ ಹರಿಹರ ವಿರಚಿತ ಉಡುತಡಿಯ ಮಹಾದೇವಿಯ ರಗಳೆ, ಇದ್ರ ಬಗ್ಗೆ ದೇವಿರಪ್ಪ ಅವರು ಏನ್ ಮಾಡಿದ್ದಾರೆ, ಆ ರಗಳೆ ಬಗ್ಗೆ ವಿಮರ್ಶೆ ಮಾಡಿದ್ದಾರೆ, ಅದನ್ನು ಓದ್ಕೋಬೇಕಾಗತ್ತೆ. ಷಟ್ಪದಿ ಅಂದಾಗ ಬಂದಾಗ ಕರ್ನಾಟಕ ಭಾರತ ಕಥಾಮಂಜರಿ, ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ ಏನಿದೆ ಅದರಲ್ಲೂ ಕೂಡ ಮೈಸೂರು ವಿವಿ ಪ್ರಕಟ ಮಾಡಿರುವಂತಹ ಈ ಕೃತಿಯನ್ನ ನೀವು ಅದರಲ್ಲಿ ವಿರಾಟ ಪರ್ವ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡಬೇಕಾಗತ್ತೆ. ಸಾಂಗತ್ಯ ಅಂದಾಗ ರತ್ನಕರ್ಣಿ ತುಂಬಾ ಶ್ರೇಷ್ಠವಾದ ಸಾಂಗತ್ಯ ಬರ್ತಿರುವಂತಹ ವ್ಯಕ್ತಿ. ಭರತೇಶ ವೈಭವ ಅದರಲ್ಲಿ ಕಿರುವೆರಳ್ ಸಟೆ ಏನಿದೆ ಅದ್ರ ಬಗ್ಗೆ ನೀವು ಗಮನ ಕೊಡ್ಬೇಕಾಗತ್ತೆ. ದಾಸ ಸಾಹಿತ್ಯದಲ್ಲಿ ಸೌರಭ ಅಂದ್ರೆ ಪಾದರಾಯರು, ಪುರಂದರದಾಸರು, ಕನಕದಾಸರ ಕೀರ್ತನೆಗಳ ಬಗ್ಗೆ ನೀವು ಕೀರ್ತನಾ ಸಾಹಿತ್ಯದ ಬಗ್ಗೆ ಮಾಡಬೇಕು. ಅದರಲ್ಲಿ ಡಾಕ್ಟರ್ TN ನಾಗರತ್ನ ಬರ್ತಿರುವಂತಹ ಆ ಮೈಸೂರು ವಿವಿಯಿಂದ ಪ್ರಕಟಿತವಾದಂತಹ ದಾಸ ಸಾಹಿತ್ಯ ಸೌರಭ ಅನ್ನುವಂತಹ ನೀವು ಕೃತಿಯ ಬಗ್ಗೆ ಕನ್ನಡಿಸ್ಬೇಕಾಗುತ್ತೆ. ತ್ರಿಪದಿಯಲ್ಲಿ ಸರ್ವಜ್ಞ ಬಗ್ಗೆ ಎಲ್ ಬಸವರಾಜ್ ಅವರು ಬರ್ತಿರುವಂತಹ ಸಾಹಿತ್ಯವನ್ನು ತಾವು ಓದ್ಕೋಬೇಕಾಗತ್ತೆ. ವಿಭಾಗ ಇದರಲ್ಲಿ ಮತ್ತೆ 2ನೇ ಪತ್ರಿಕೆಯಲ್ಲಿ ಮತ್ತೊಂದು ವಿಭಾಗ ಬರುತ್ತೆ. ಇಲ್ಲಿ ಕಾವ್ಯ, ಅದರಲ್ಲಿ ಅಕ್ಷರ ಹೊಸ ಕಾವ್ಯ, P ಲಂಕೇಶ್ ಬರ್ತಿದ್ದಾರೆ. ನ್ಯಾಷನಲ್ ಬುಕ್ ಟ್ರಸ್ಟ್ ಇದು ಪಬ್ಲಿಕೇಶನ್ ಆಗಿರುವಂತ ಈ ಪುಸ್ತಕ ಓದ್ಕೋಬೇಕಾಗತ್ತೆ. ಸಣ್ಣ ಕಥೆಗಳು, ಆ ಸಣ್ಣ ಕಥೆಗಳಲ್ಲಿ GH ನಾಯಕ್ ಅವರು ಬರ್ತಿದ್ದಾರೆ. ನ್ಯಾಷನಲ್ ಬುಕ್ ಟ್ರಸ್ಟ್ ಅಲ್ಲಿ ಸಣ್ಣ ಕಥೆ ಮತ್ತು ಸಣ್ಣ ಕಥೆಗಳು ಅನ್ನುವಂತ ಒಂದು ಕೃತಿಯನ್ನು ಓದ್ಬೇಕಾಗತ್ತೆ. ಕಾದಂಬರಿಲಿ ಚೋಮನದುಡಿ ಶಿವರಾಮ್ ಕಾರಂತರದ್ದು, ಹಾಗೆ 3 ದಾರಿಗಳು ಯಶವಂತ್ ಚಿತ್ತಾಲ ಅವರದು, ಕುಸುಮ ಬಾಲೆ ದೇವನೂರು ಮಹಾದೇವ ಅವರದು. ಈ 3 ಕಾದಂಬರಿಗಳನ್ನ ತಾವು ಓದ್ಕೋಬೇಕಾಗತ್ತೆ. ಅದರ ಮೇಲೆ ಯಾವುದೇ ಪ್ರಶ್ನೆಗಳು ತಮಗೆ ಬರುತ್ತೆ ಕೂಡ. ಹಾಗೇನೆ ಈ ಸಾಹಿತ್ಯ ಪ್ರಕಾರ ಏನಿದೆ ಇದರಲ್ಲಿ ಕೆಲವೊಂದು ಬದಲಾವಣೆಗಳಾಗಬಹುದು. ಯಾಕಂತ ಅಂದ್ರೆ ಇದರಲ್ಲಿ ಸಾಧ್ಯತೆ ಇದೆ. ಈ ಸ್ಪೆಸಿಫಿಕ್ ಪೇಪರ್ 2 ಅಲ್ಲಿ ಬದಲಾವಣೆಗಳು ಆಗ್ಬಹುದು. ಪೇಪರ್ 1 ಅಲ್ಲ ನೀವು ಓದ್ಕೊಂಬಿಡಿ, ಪೇಪರ್ 2ಗೆ ಆನಂತರ ಓದ್ಕೊಂಡ್ಬಿಡ್ರಿ. ಓಕೆ. ಹಾಗೆ ನಾಟಕ ಅಂತ ಬಂದಾಗ ವಿಗಡ ವಿಕ್ರಮರಾಯ, ಹಾಗೆ ಗುಣಮುಖ P ಲಂಕೇಶ್ ಅವರು, ಶಿವರಾತ್ರಿ ಕಂಬಾರ ಅವ್ರದ್ದು ಈ ನಾಟಕಗಳನ್ನ ಓದ್ಕೋಬೇಕಾಗತ್ತೆ. ಆತ್ಮಕಥೆಯಲ್ಲಿ H ನರಸಿಂಹಯ್ಯ ಬರೆದ ಒಂದು ತೆರೆದ ಮನ, ಈ ಪುಸ್ತಕ ಹಿಂದೆ ಅದನ್ನ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಇಟ್ಟಿದ್ರು. ಈ ಹಿಂದೆ ಈಗ ಆತ್ಮಕಥೆಯಲ್ಲಿ ಬೇರೆ ಯಾವುದೇ ಒಂದು ಕೃತಿಯನ್ನು ತಂದು ಬಿಡ್ಬೋದು, ಯಾಕಂತಂದ್ರೆ ಬದಲಾವಣೆಗೆ ಅವಕಾಶ ಇದೆ. ಪ್ರವಾಸ ಕಥನ ಬಂದಾಗ ನನ್ನ ಹಿಮಾಲಯ ಏನಿದೆ OL ನಾಗಭೂಷಣ ಸ್ವಾಮಿ ಅವ್ರದ್ದು ಸ್ಪೆಸಿಫಿಕ್ ಆಗಿತ್ತು, ನೋಡೋಣ ಏನಾಗುತ್ತೆ ಅಂತ. ಸಂಶೋಧನಾ ಗ್ರಂಥಗಳು ಚಿದಾನಂದ ಮೂರ್ತಿ ಅವ್ರದ್ದು, ಹಾಗೆ ಪರಮಶಿವಯ್ಯ ಅವ್ರದ್ದು ಈ ಸಂಶೋಧನಾ ಗ್ರಂಥಗಳು. ಹಾಗೆ ವಿಮರ್ಶೆ ಅಂತ ಬಂದಾಗ ಕೆರೆಗೆ ಹಾರ ತಿನಂಶ್ರೀ, ಸಂಸ್ಕೃತಿಕ ಹಳೆಗೆ ನಾಂದಿ, ಹಾಗೇನೆ ಸಾಹಿತ್ಯದಲ್ಲಿ ಬ್ರಾಹ್ಮಣ ಮತ್ತು ಶೂದ್ರ ಇವರ ಅನಂತಮೂರ್ತಿ ಅವರು ಬರ್ತಿರೋದು. ಜನಪದ ಮತ್ತು ಆಧುನಿಕ ಸಾಹಿತ್ಯ KR ನಾಗರಾಜ್ ಅವ್ರದ್ದು. ಸ್ತ್ರೀವಾದ ಏನಿದೆ ವಿಜಯ ದಬ್ಬೆ ಅವ್ರದ್ದು. ಆತ್ಮಕಥನ ವಾಗ್ವಾದ ಮತ್ತು ಸಂವಾದ ಬಸವರಾಜ್ ದಲ್ಗುಡಿ. ಈ ಪೇಪರ್ 2 ಬಗ್ಗೆ ನನಗೆ ಒಂದು ಸಣ್ಣ ನನ್ನ ಅಭಿಪ್ರಾಯ, ಇದು ಅಭಿಪ್ರಾಯ ಮುಂದುವರಿಬಹುದು ಅಥವಾ ಬದಲಾಗಬಹುದು. ಯಾಕಂದ್ರೆ ಪತ್ರಿಕೆ 2 ಸ್ಪೆಸಿಫಿಕ್ ಆಗಿರುತ್ತೆ. ಇದು ಒಂದು ರೀತಿ ಜನರಲ್ ನಾಲೆಜ್ ಪೇಪರ್ ಅಲ್ಲಿ ಇರುವಂತ ಕರೆಂಟ್ ಅಫೇರ್ಸ್ ಇದ್ದಂಗೆ, ಇದು ಬದಲಾಗ್ತಾ ಇರುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಹಳೆ ಸಿಲೆಬಸ್ ಅನ್ನ ಹಿಡ್ಕೊಂಡು ಕೂರಲ್ಲ. ಅಂದ್ರೆ ಪೇಪರ್ 1 ಏನಿದೆ ಆ ಪೇಪರ್ 1 ಬದಲಾಗೋದಿಲ್ಲ. ಯಾಕಂದ್ರೆ ಕನ್ನಡ ಸಾಹಿತ್ಯ ಪ್ರಕಾರ, ಕನ್ನಡ ಸಾಹಿತ್ಯ ಚರಿತ್ರೆ, ಆಮೇಲೆ ವಿಮರ್ಶಾ ಗ್ರಂಥಗಳ ಬಗ್ಗೆ ಓದ್ಲೇಬೇಕಾಗತ್ತೆ. ಹಾಗೆ ಕನ್ನಡ ವ್ಯಾಕರಣ ಕೂಡ ಅದರಲ್ಲಿ ಭಾಗವಾಗಿರುತ್ತೆ. ಪೇಪರ್ 2 ಅಲ್ಲಿ ಬದಲಾವಣೆಯನ್ನ ನಾನು ನಿರೀಕ್ಷೆ ಮಾಡ್ತೇನೆ. ಯಾಕಂದ್ರೆ ಸುಮಾರು ವರ್ಷಗಳ ನಂತರ
ಈ ಇರುವಂತ ಈ ಸಿಲೆಬಸ್ ನಿಮಗೆ ಒಂದು ರೆಫರೆನ್ಸ್ ಆಗಿ ಏನೆಲ್ಲ ಬರ್ಬೋದು ಅನ್ನೋದಕ್ಕೆ ಒಂದು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಇದನ್ನೆಲ್ಲ ಓದಬಾರ್ದು ಅಂತಲ್ಲ, ಇದನ್ನೆಲ್ಲ ಓದಬೇಕು. ಉತ್ತಮ ಗ್ರಂಥಗಳು ಓದಲೇಬೇಕಾಗತ್ತೆ. ಜೊತೆಗೆ ಇದೆಲ್ಲ ಓದಿದ್ರೆ ನಿಮ್ಗೇನ ಒಂದು ನಿಮಗೆ ಏನಾಗತ್ತೆ, ಪೇಪರ್ 1 ಅಲ್ಲಿ ಬಹುತೇಕ ಪ್ರಶ್ನೆಗಳು ಇದ್ರ ಮೇಲೆ ಬರುವಂತ ಸಾಧ್ಯತೆಗಳು ದಟ್ಟವಾಗಿರುತ್ತೆ. ಓಕೆ, ನೋಡಿ, ಇಷ್ಟು ಮಾಹಿತಿನ ನಿಮಗೆ ನೀಡಿದ್ದೇನೆ. ಹೇಗೆ ಅನಿಸ್ತು ಅಂತ ನೀವು ಕಾಮೆಂಟ್ ಅಲ್ಲಿ ತಿಳಿಸಿ. ಹಾಗೇನೆ ವಿಡಿಯೋನ ಲೈಕ್ ಮಾಡಿ. ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನ ಫ್ರೀ ಆಗಿ ಜಾಯ್ನ್ ಆಗೋದ್ರ ಮೂಲಕ ಇದರ PDF ಹಾಗೆ ಮತ್ತಿತರ ಮಟೀರಿಯಲ್ಸ್ ಏನಿದೆ, ರಮ್ಶ್ರೀ ಮುಗಳಿಯವರ ಪುಸ್ತಕ ಕೂಡ ನಿಮಗೆ PDF ಅಲ್ಲಿ ಡೌನ್ಲೋಡ್ ಮಾಡ್ಕೊಳಕ್ಕೆ ಅವಕಾಶವನ್ನ ನೀಡ್ತೀವಿ. ಎಲ್ಲ ನೀಡಾಟ ನಮಗೆ ಲಭ್ಯವಾದಂತ ಮಾಹಿತಿಗಳನ್ನು ನಿಮಗೆ ವರ್ಗಾವಣೆ ಮಾಡ್ತೀವಿ. ಓಕೆ, ಹಾಗೇನೆ ನಮ್ಮಲ್ಲಿ PU ಕನ್ನಡ ಏನಿದೆ ಅದರ ತರಗತಿಗಳು ಲಭ್ಯ ಇದೆ. ಅದು ಕೂಡ ನಿಮಗೆ ಸಿಗುತ್ತೆ, ಅವಕಾಶ ಇದೆ. ಓಕೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಮುಂದೆ ಮ್ಯಾಮ್ ಅವರು ಹೇಳ್ತಾರೆ ನಿಮಗೆ. ಧನ್ಯವಾದಗಳು.